ನಾಯಿಯ ಬಳಿ ಹೇಳಿತು. ಕತ್ತೆ, ನನ್ನ ಯಜಮಾನ ನಂಗೆ ತುಂಬಾ ಹೊಡಿತಾನೆ ಬಡಿತಾನೆ. ನಾಯಿ, ಮತ್ತೆ ನೀನ್ ಯಾಕೆ ಅಲ್ಲಿಂದ ಓಡಿ ಹೋಗಲ್ಲ? ಕತ್ತೆ, ಯಾಕಂದ್ರೆ ನನ್ನ ಯಜಮಾನನಿಗೆ ಒಬ್ಬ ಸುಂದರವಾದ ಮಗಳಿದ್ದಾಳೆ. ಅವಳು ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ನಿನ್ ಮದುವೆ ಕತ್ತೆ ಜೊತೆ ಮಾಡಿಸ್ತೀನಿ ಅಂತ ಯಜಮಾನ ಅವಾಗ ಅವಾಗ ಹೇಳ್ತಿರ್ತಾನೆ. ಅದೇ ಭರವಸೆಗೆ ಇನ್ನೂ ಕೂಡ ನಾನಿದ್ದೀನಿ. ಟೀಚರ್ ಗುಂಡನ ಬಳಿ ಒಂದು ಪ್ರಶ್ನೆ ಕೇಳಿದ್ರು. ಟೀಚರ್, ಗುಂಡ, ನಾವು ಯಾಕೋ ನೀರು ಕುಡಿಯಬೇಕು? ಗುಂಡ, ನಾವು ನೀರನ್ನು ತಿನ್ನೋಕೆ ಆಗಲ್ವಲ್ಲ ಟೀಚರ್, ಅದಕ್ಕೆ ನೀರನ್ನು ಕುಡಿಯಬೇಕು. ಹೆಂಡತಿ, ರೀ, ಹೋದ್ ಸಾರಿ ನೀವು ನನ್ನ ಬರ್ತ್ಡೇಗೆ ಕಬ್ಬಿಣದ ಮಂಚ ಮಾಡಿಕೊಟ್ರಿ. ಈ ಸಾರಿ ನನ್ನ ಬರ್ತ್ಡೇಗೆ ಏನ್ ಸ್ಪೆಷಲ್ ಗಿಫ್ಟ್ ಕೊಡ್ತೀರಿ? ಗಂಡ, ಹಾ, ಆ ಕಬ್ಬಿಣದ ಮಂಚಕ್ಕೆ ಈ ಸಾರಿ ಕರೆಂಟ್ ಶಾಕ್ ಕೊಡ್ಬೇಕು ಅಂತಿದ್ದೀನಿ, ಕೊಡ್ಲಾ? ಹೆಂಡತಿ, ರೀ, ಸೋಮವಾರ ಹೋಟೆಲ್ಗೆ ಹೋಗೋಣ, ಮಂಗಳವಾರ ಪಾರ್ಟಿ ಮಾಡೋಣ, ಬುಧವಾರ ಹೊರಗಡೆ ಸುತ್ತಕ್ಕೆ ಹೋಗೋಣ, ಗುರುವಾರ 5 ಸ್ಟಾರ್ ಹೋಟೆಲ್ ಅಲ್ಲೋ ಇರೋಣ, ಶುಕ್ರವಾರ ಶಾಪಿಂಗ್ ಮಾಡೋಣ, ಶನಿವಾರ ಪಿಕ್ನಿಕ್ ಹೋಗೋಣ. ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ಲ ರೀ? ಗಂಡ, ಹಾಗೆ ಆದಿತ್ಯವಾರ ದೇವಸ್ಥಾನಕ್ಕೆ ಹೋಗೋಣ. ಹೆಂಡತಿ, ದೇವಸ್ಥಾನಕ್ಕ ಯಾಕೆ? ಗಂಡ, ಹಾ, ಭಿಕ್ಷೆ ಬೇಡೋಕೆ. ಮಗ, ಅಪ್ಪ, ಈ ಸಾರಿ ನಾನು ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ನೀವು ಏನ್ ಮಾಡ್ತೀರಾ? ಅಪ್ಪ, ನೀನು ಪರೀಕ್ಷೆಯಲ್ಲಿ ಪಾಸ್ ಆದ್ರೇನಾ? ನಾನಂತೂ ಖುಷಿ ತಡ್ಕೊಳಕ್ಕಾಗದೆ ಹುಚ್ಚನಂತಾಗಿ ಬಿಡ್ತೇನೆ ನೋಡು. ಮಗ, ಹೌದಪ್ಪ, ಅದಕ್ಕೆ ನಾನು ಪರೀಕ್ಷೆಯಲ್ಲಿ ಪಾಸ್ ಆಗಲ್ಲ. ಈ ನಗೆಹನಿಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವ ನಗೆಹನಿ ಇಷ್ಟವಾಯಿತೆಂದು ಕಮೆಂಟ್ ಮೂಲಕ ತಿಳಿಸಿ.